ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಲ್ಲಿಕಾರ್ಜುನ ಮುತ್ಯ ವಿರುದ್ಧ ಪೋಕ್ಸೋ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಗೆ ಹಾಜರಾಗುವಂತೆ ಮಠದ ಬಾಗಿಲಿಗೆ ನೋಟಿಸ್ ಅನ್ನು ಅಂಟಿಸಿದ್ದಾರೆ. ಪೊಲೀಸರಿಂದ ಮಹಲ್ ರೋಜಾ ಮಠ ಆ ಒಂದು ಬಾಗಿಲಿಗೆ ನೋಟಿಸ್ ಕೊಡಲಾಗಿದೆ. ಯಾದಗಿರಿಯ ಶಹಾಪುರ ತಾಲೂಕಿನ ಮಹಲ್ ರೋಜಾ ಗ್ರಾಮದಲ್ಲಿ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸನ್ನು ಅಂಟಿಸಿರುವಂಥದ್ದು ಖಾಕಿ. ಇನ್ನೂ ಕೂಡ ವಿಚಾರಣೆಗೆ ಹಾಜರಾಗಿಲ್ಲ ಮಲ್ಲಿಕಾರ್ಜುನ ಮುತ್ಯ. ಎಲ್ಲಿ ಎಸ್ಕೇಪ್ ಆಗಿದ್ದಾನೋ ಗೊತ್ತಿಲ್ಲ. ನಾಪತ್ತೆ ಆಗಿದ್ದಾನೆ ಅಂತ ಅನ್ಸುತ್ತೆ. ಮಲ್ಲಿಕಾರ್ಜುನ ಮುತ್ಯ ವಿರುದ್ಧ ಪೋಕ್ಸೋ ಕೇಸ್ ದಾಖಲಾಗತ್ತೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಗೆ ಕರಿಬೇಕಲ್ವಾ. ಹಂಗಾಗಿ ವಿಚಾರಣೆಗೆ ಹಾಜರಾಗುವಂತೆ ಈಗ ಮಠದ ಬಾಗಿಲಿಗೆ ನೋಟಿಸನ್ನು ಅಂಟಿ ಹೋಗಿದ್ದಾರೆ. ಪೊಲೀಸರಿಂದ ಮಹಲ್ ರೋಜಾ ಮಠದ ಬಾಗಿಲಿಗೆ ನೋಟಿಸನ್ನು ಅಂಟಿಸಿ ಹೋಗಿರುವಂಥ ಹಿನ್ನೆಲೆಯಲ್ಲಿ ಇದುವರೆಗೂ ಕೂಡ ಆತನ ಪತ್ತೆ ಇಲ್ಲ. ವಿಚಾರಣೆಗೆ ಬರಬೇಕಾಗತ್ತೆ, ಇಲ್ಲ ಅಂದರೆ ನೇರವಾಗಿ ಅರೆಸ್ಟ್ ಮಾಡ್ಕೊಂಡು ಹೋಗಬೇಕಾಗತ್ತೆ. ಯಾದಗಿರಿಯ ಶಹಾಪುರ ತಾಲೂಕಿನ ಮಹಲ್ ರೋಜಾ ಗ್ರಾಮದಲ್ಲಿ ಒಂದು ಮಠ ಇದೆಯಂತೆ. ಆ ಮಠದಕ್ಕೆ ಒಂದು ನೋಟಿಸನ್ನು ಅಂಟಿಸಿ ಹೋಗಿದ್ದಾರೆ. ಅಂದರೆ ಆ ಒಂದು ಚಿಕ್ಕ ಹುಡುಗಿಯ ಜೊತೆ ಈತನ ಒಂದು ವರ್ತನೆಯನ್ನು ಅದು ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುತ್ತೆ. ಆವಾಗ ಈತನ ಮೇಲೆ ಕೇಸ್ ಆಗುತ್ತೆ. ಹಂಗಾಗಿ ಅದರ ಬಗ್ಗೆ ವಿಚಾರಣೆಗೆ ಹಾಜರಾಗುವಂತೆ ಪೊಲೀಸ್ ಕಡೆಯಿಂದ ನೋಟಿಸ್ ಬಂದಿದೆ. ಬಟ್ ಈತ ನಾಪತ್ತೆ ಆಗಿದ್ದಾನೆ.